ಸೊ ಇವತ್ತಿನ ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ಎರಡು ವಿಚಾರ, ಒಂದು ಹನಿ ಟ್ರ್ಯಾಪ್ನ ಒಂದು ವಿಚಾರ, ಜೊತೆಗೆ ಯತ್ನಾಳ್ನ ಉಚ್ಚಾಟನೆಯ ವಿಚಾರ. ಸೊ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ಗೆ ಈಗಾಗಲೇ ಬಿಜೆಪಿಯಿಂದ ಗೇಟ್ ಪಾಸ್ ಕೊಡಲಾಗಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಕೇಂದ್ರ ಶಿಸ್ತು ಸಮಿತಿ. ಸೊ ಇವತ್ತಿನ ಬಿಗ್ ನ್ಯೂಸ್ ಅಂತ ಹೇಳಿದ್ರೆ ಯತ್ನಾಳ್ ಇದುವರೆಗೂ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಯತ್ನಾಳ್ ದೆಹಲಿಯಲ್ಲಿದ್ದಾಗಲೇ ಉಚ್ಚಾಟನೆಯ ಒಂದು ಸುದ್ದಿ ಹೊರಬಿತ್ತು. ಆದರೆ ಅವರು ದೆಹಲಿಯಲ್ಲೇ ಇದ್ದಾರಾ, ಬೇರೆ ಕಡೆ ಬಂದಿದ್ದಾರಾ ಅನ್ನುವಂಥದ್ದು ಇನ್ನೂ ಕೂಡ ಯಾರ ಸಂಪರ್ಕಕ್ಕೂ ಅವರು ಸಿಗ್ತಾ ಇಲ್ಲ. ದೆಹಲಿಯಿಂದ ಬಂದಿದ್ದಾರೆ, ಬಟ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರು, ಹೈದರಾಬಾದ್ ಬಹುಶಃ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ನಲ್ಲೂ ಇರಬಹುದು ಅಥವಾ ಬೆಂಗಳೂರಿನಲ್ಲೇ ಇರಬಹುದು, ಚಿಂಚೋಳಿಯಲ್ಲಿ ಕಾರ್ಖಾನೆಯ ಗೆಸ್ಟ್ ಹೌಸ್ನಲ್ಲಿ ಕೂಡ ಇರಬಹುದು ಅನ್ನೋ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಯಾರ ಕೈಗೂ ಸದ್ಯಕ್ಕೆ ಸಿಗ್ತಾ ಇಲ್ಲ. ದೂರವಾಣಿ ಕರೆ ಮಾಡಿದ್ರೆ ನಾವು ಕೂಡ ಸಾಕಷ್ಟು ಬಾರಿ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ವಿ, ಬಟ್ ಯಾರ ಕರೆನೂ ಕೂಡ ಅವರು ಸ್ವೀಕರಿಸ್ತಾ ಇಲ್ಲ. ಸಹಜವಾಗಿ ಉಚ್ಚಾಟನೆಯಿಂದ ತೀವ್ರವಾಗಿ ಬೇಸರವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತ ವಿಚಾರ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಯಾಕಂದ್ರೆ ಬಿಜೆಪಿಯಿಂದ ಇದೇನು ಮೊದಲನೇ ಬಾರಿ ಅಲ್ಲ ಅವರ ಉಚ್ಚಾಟನೆ. 2016ರಿಂದ ಇದು 2ನೇ ಬಾರಿಗೆ ಉಚ್ಚಾಟನೆ ಆಗಿರುವಂಥದ್ದು. ಕಳೆದ ಬಾರಿಯೂ ಕೂಡ ಅವ್ರನ್ನ ಇದೇ ರೀತಿ ಕೆಲವೊಂದಷ್ಟು ಶಿಸ್ತು ಕ್ರಮದ ಆಧಾರದ ಮೇಲೆ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಬಟ್ ನೋಡಿ, ಯಾವಾಗ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರಾಗಿದ್ರು ಆ ಟೈಮ್ನಲ್ಲೇ ಇವರ ಆ ಉಚ್ಚಾಟನೆಯ ಒಂದು ಟೈಮ್ ಏನಿತ್ತು ಅದು ಮುಕ್ತಾಯವಾಗಿತ್ತು. ಬಟ್ ಅದಾದ ನಂತರ ಅಗೇನ್ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಹರಿಹಾಯ್ತಲೇ ಬಂದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇತ್ತೀಚೆಗಂತೂ ವಿಜಯೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದರು ಇವರ ವಾಗ್ದಾಳಿಗಳು ತೀವ್ರವಾದವು. ರಾಜ್ಯಾಧ್ಯಕ್ಷರ ಪ್ರತಿಯೊಂದು ಮಾತಿಗೂ ಕೂಡ ಅವರು ಟೀಕೆಗಳನ್ನು ಮಾಡ್ತಾ ಹೋದರು. ನಮಗೆ ಒಪ್ಪಿಗೆನೇ ಇಲ್ಲ ಈ ರಾಜ್ಯಾಧ್ಯಕ್ಷ ಅನ್ನುವಂಥದ್ರ ಬಗ್ಗೆನೂ ಕೂಡ ಬಹಿರಂಗವಾಗೇ ಹೇಳಿದ್ರು. ಸೊ ಆಗ ನೋಟಿಸ್ಗಳನ್ನು ಕೊಟ್ಟರು. 2 ನೋಟಿಸ್ಗೂ ಕೂಡ ಅವರು ಸಮಂಜಸವಾದಂಥ ಒಂದು ಉತ್ತರ ಕೊಡಲಿಲ್ಲ ಅನ್ನುವಂಥದ್ದು ಕೇಂದ್ರ ಶಿಸ್ತು ಸಮಿತಿ ನೋಡಿದೆ. ಜೊತೆಗೆ 3ನೇ ಬಾರಿ ನೋಟಿಸ್ ಕಳೆದ ಫೆಬ್ರವರಿ 10ನೇ ತಾರೀಕು ಕೊಟ್ಟಂಥದ್ದು. ಸೊ ಅದಕ್ಕೂ ಕೂಡ ನೀವು ಕೊಟ್ಟಂಥ ಒಂದು ಉತ್ತರ ನಮಗೆ ಅದು ಸಮಂಜಸ ಆಗಿಲ್ಲ. ಸೊ ಹಾಗಾಗಿ ನೀವು ಪಕ್ಷ ವಿರೋಧಿ ಚಟುವಟಿಕೆಗಳು ಜೊತೆಗೆ ಪಕ್ಷಕ್ಕೆ ಒಂದು ಮುಜುಗರ ತರುವಂತಹ ಹೇಳಿಕೆಗಳನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ಶಿಸ್ತು ಕ್ರಮದ ಒಂದು ಆಧಾರದ ಮೇಲೆ ನಿಮ್ಮನ್ನು ನಾವು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ಶಿಸ್ತು ಸಮಿತಿಯಿಂದ ಓಂ ಪಾಠಕ್ ಅವರು ಒಂದು ರಿಪೋರ್ಟನ್ನು ಕಳಿಸಿದ್ರು. ಸೊ ಅದರ ಆಧಾರದ ಮೇಲೆ ಅವರನ್ನ ಉಚ್ಚಾಟನೆ ಈಗಾಗಲೇ ಮಾಡಲಾಗಿದೆ. ಸೊ ಅದಕ್ಕೀಗ ರಿಯಾಕ್ಷನ್ ಏನು? ಹಾಗಾದ್ರೆ ಬಸನಗೌಡ ಪಾಟೀಲ್ ಏನು ಮಾಡ್ತಾರೆ ಈಗ ಅನ್ನುವಂಥದ್ದು ಕುತೂಹಲಕರ. ಈಗಿರುವಂತಹ ವಿಚಾರ ನಾವು ನಿಮಗೆ ಹೇಳೋದಾದ್ರೆ, ಈಗ ಸದ್ಯಕ್ಕೆ 6 ವರ್ಷಗಳ ಕಾಲ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಬಟ್ MLA ಇಂದ ಅಲ್ಲ, MLA ಆಗಿರ್ತಾರವರು, ಆದರೆ ಬಿಜೆಪಿ MLA ಆಗಿರೋದಿಲ್ಲ, ಒಬ್ಬ ಇಂಡಿಪೆಂಡೆಂಟ್ MLA ಆಗಿ ಅವರು ಮುಂದುವರಿತಾರೆ. ಆದರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅವ್ರು ಕಂಟೆಸ್ಟ್ ಮಾಡಬಹುದೋ ಬೇಡವೋ ಅನ್ನೋಂಥ ಪ್ರಶ್ನೆ. ಅದಕ್ಕೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಸಹಜವಾಗಿ ಅವರು ಕಂಟೆಸ್ಟ್ ಮಾಡಬಹುದು, ಬಟ್ ಬಿಜೆಪಿ ಟಿಕೆಟ್ ಇಂದ ಅವರು ಕಂಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿರುವಂಥದ್ದು, ಉಚ್ಚಾಟನೆ ಮಾಡಿರುವಂಥದ್ದು. 6 ವರ್ಷಗಳಾದ ಮೇಲೆ ಮತ್ತೆ ಬಿಜೆಪಿ ವಾಪಸ್ ತಗೋಬಹುದು, ಅಥವಾ ಈ 6 ವರ್ಷಗಳ ಕಾಲದಲ್ಲೇ ಅದನ್ನ ವಾಪಸ್ಸು ಕೂಡ ಪಡಿಬಹುದು. ಸೇಮ್ ಈಶ್ವರಪ್ಪ ಅವರ ಕೇಸ್ನಲ್ಲಿ ಆದಂಥ ಒಂದು ಪ್ರಕರಣ, ಅವರನ್ನು ಕೂಡ ಏನು ಉಚ್ಚಾಟನೆಯನ್ನು ಮಾಡಿದ್ರು, ಅದಾದ ನಂತರ ಅವ್ರನ್ನೇನಾದರೂ ತಗೋಬೋದಾ ಬಿಡ್ಬೋದಾ ಅನ್ನುವಂಥದ್ದು ಅದು ಬಿಜೆಪಿ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಬಟ್ ನೆಕ್ಸ್ಟ್ ಎಲೆಕ್ಷನ್ನಲ್ಲೂ ಕಂಟೆಸ್ಟ್ ಮಾಡ್ಬೋದು. ಈಗ MLA ಆಗೂ ಇರ್ತಾರೆ. ಅಕಸ್ಮಾತ್ ಏನಾದರೂ ಈಗ ಅವರು ಪಕ್ಷದಿಂದ ಬೇರೆ ಪಕ್ಷಕ್ಕೆ ಏನಾದರೂ ಹೋಗೋದಾದ್ರೆ ಆಗ MLAಗೆ ರಿಸೈನ್ ಮಾಡಬೇಕಾಗತ್ತೆ. ಸೊ ಅಲ್ಲಿವರೆಗೂ ಕೂಡ ಇಂಡಿಪೆಂಡೆಂಟ್ MLA ಆಗಿ ಅವರು ಮುಂದುವರಿಯೋದಕ್ಕೆ ಏನು ತೊಂದರೆ ಇಲ್ಲ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿರೋದಿದು. ವಿಜೇಂದ್ರರನ್ನ ಕಿತ್ತೊಗೆಯವರೆಗೂ ಕೂಡ ನನ್ನ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ಸಮರ ಸಾರಿದ್ದಂತಹ ಯತ್ನಾಳ್ಗೆ ಪಕ್ಷದಿಂದ ಗೇಟ್ ಪಾಸ್ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಬನ್ನಿ ನೋಡ. ಕಮಲ ಪಡೆಯ ಫೈರ್ ಬ್ರ್ಯಾಂಡ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್. ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ. ಎಸ್, ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಗೇಟ್ ಪಾಸ್ ನೀಡಿದೆ. ಮುಂದಿನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ. ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆಯ ಭರವಸೆಗಳನ್ನ ನೀಡಿದ್ದೀರಿ. ಆದರೂ ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸುತ್ತಿರೋದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಮ್ಮನ್ನ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ. ಹಾಗಾದ್ರೆ ಯತ್ನಾಳ್ BSY ಕುಟುಂಬದ ವಿರುದ್ಧ ಮಾಡಿದ್ದ ಆರೋಪಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ BY ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ರು. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ತಮಗೆ ಬೇಕಾದವರನ್ನ ಮಾತ್ರ ಬೆಳೆಸ್ತಿದ್ದಾರೆ, ತಮಗಾಗದವರನ್ನ ವ್ಯವಸ್ಥಿತವಾಗಿ ತುಳಿತಿದ್ದಾರೆ.
ಬಿವೈವಿ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ. ಚುನಾವಣೆ ವೇಳೆ ವಿಜಯೇಂದ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ನಾವು ಒಪ್ಪೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ವಿಜಯೇಂದ್ರ ಕಾರಣ ಅಂತ ಯತ್ನಾಳ್ ಆರೋಪಗಳನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷ ಅಂತ ಅಡ್ಜಸ್ಟ್ಮೆಂಟ್ ಉಚ್ಚಾಟನೆ ಬಳಿಕ ಪ್ರತಿಕ್ರಿಯಿಸಿರೋ ಯತ್ನಾಳ್ ಮತ್ತದೇ ಧಾಟಿಯಲ್ಲೇ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ವಂಶ ಪಾರಂಪರ್ಯ ರಾಜಕೀಯ, ಭ್ರಷ್ಟಾಚಾರ, ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಪಕ್ಷವು ನನ್ನನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಹೊರ ಹಾಕಿದೆ. ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಕಾರ್ಯವನ್ನ ಯಶಸ್ವಿಯಾಗಿ ಮುಂದುವರಿಸಿವೆ. ಕುಟುಂಬ ರಾಜಕೀಯದ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ. ಸತ್ಯವಂತರಿಗೆ ಇದು ಕಾಲವಲ್ಲ. ಬಿಜೆಪಿ 66 ಸ್ಥಾನ ಬಂದಿದೆ. ಮುಂದೆ 36 ಸ್ಥಾನವೂ ಬರೋದಿಲ್ಲ. ಯತ್ನಾಳ್ ಉಚ್ಚಾಟನೆಗೆ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ. ಪಕ್ಷದೊಳಗಿನ ದುಷ್ಟಶಕ್ತಿಗಳಿಂದ ಯತ್ನಾಳ್ರನ್ನ ತುಳಿಯೋ ಯತ್ನ ಮಾಡಲಾಗಿದೆ. ಸದ್ಯ ಬಿಜೆಪಿಗೆ 66 ಸ್ಥಾನ ಬಂದಿದೆ. ಮುಂದೆ 36 ಸ್ಥಾನವೂ ಬರೋದಿಲ್ಲ. ಕೂಡಲೇ ಹೈಕಮಾಂಡ್ ಈ ನಿರ್ಧಾರವನ್ನ ಹಿಂಪಡಿಬೇಕು. ಇಲ್ಲದಿದ್ರೆ ಹಳ್ಳಿಯಿಂದ ಹೋರಾಟ ಶುರುವಾಗುತ್ತೆ. ಇಂದು ಬೆಳಗಾವಿಯಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟ ತೀರ್ಮಾನಿಸುವುದಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ತುರ್ತಾಗಿ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯನ್ನು ಕರೆದು ಯಾವ ದಿನಾಂಕದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕನ್ನೋದನ್ನು ಕರೆ ಕೊಡ್ತೀನಿ. ಆ ದಿನಾಂಕದಲ್ಲಿ ನೀವೆಲ್ಲರೂ ಸಹ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ. ಶಿಸ್ತು ಕ್ರಮವನ್ನ ಸಂಭ್ರಮಿಸಲಾರೆ, ಇದು ಅನಿವಾರ್ಯ ಕ್ರಮ ಎಂದ ವಿಜಯೇಂದ್ರ. ಯತ್ನಾಳ್ ಉಚ್ಚಾಟನೆಗೆ ಪ್ರತಿಕ್ರಿಯಿಸಿರೋ ವಿಜಯೇಂದ್ರ, ವರಿಷ್ಠರು ಪರಿಸ್ಥಿತಿ ಅವಲೋಕಿಸಿ ಕ್ರಮ ತೆಗೆದುಕೊಂಡಿದ್ದಾರೆ. ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ. ಬದಲಾಗಿ ಈ ಬೆಳವಣಿಗೆಯನ್ನ ದುರದೃಷ್ಟಕರ ಅಂತ ದುಃಖಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹಾದಿ ಬೀದಿಯಲ್ಲಿ ನಡೀತಾ ಇದ್ದ ಬಣಬಡಿದಾಟಕ್ಕೆ ಹೈಕಮಾಂಡ್ ಆಪರೇಷನ್ ಮಾಡಿದೆ. ಯತ್ನಾಳ್ ಉಚ್ಚಾಟನೆಯನ್ನ ಕಾಂಗ್ರೆಸ್ ಕೂಡ ವ್ಯಂಗ್ಯವಾಡಿದೆ. ಸೂಟ್ಕೇಸ್ ರಾಜಕೀಯಕ್ಕೆ ಬಿಜೆಪಿ ಹೈಕಮಾಂಡ್ ತಲೆಬಾಗಿದೆ ಅಂತ ಟೀಕಿಸಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.